ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸುಗನಹಳ್ಳಿ ಹೊಸೂರು ನೂತನ ರಸ್ತೆಯು ಕಳಪೆ ಕಾಮಗಾರಿಯಿಂದಾಗಿ ಒಂದೇ ವರ್ಷದಲ್ಲಿ ಡಾಂಬರ್ ಕಿತ್ತು ಗುಂಡಿಗಳಾಗಿ ರಸ್ತೆ ಸಂಪೂರ್ಣವಾಗಿ ಹಳ್ಳ ಹಿಡಿದಿದ್ದು ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಜರುಗಿಸಬೇಕೆಂದು ಸುಗನಹಳ್ಳಿ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಳೆದ ವರ್ಷ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ 5,42,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸುಗನಹಳ್ಳಿ ಹೊಸೂರು ಗ್ರಾಮಗಳ 6 ಕಿಲೋಮೀಟರ್ ರಸ್ತೆ ಒಂದೇ ವರ್ಷದಲ್ಲಿ ಕಿತ್ತು ಹೋಗಿದೆ. ಮುಂಡರ್ಗಿ ಪಟ್ಟಣದ ರಮೇಶ್ ಕಪ್ಸೆ ಎಂಬ ಪ್ರಥಮ ದರ್ಜೆ ಗುತ್ತಿಗೆದಾರನು ಈ ಸುಗನಹಳ್ಳಿ ಹೊಸೂರು ರಸ್ತೆಯನ್ನ 19/5/2023ರಲ್ಲಿ ಕಾಮಗಾರಿಯನ್ನ ಪ್ರಾರಂಭಿಸಿ ಕಳೆದ ವರ್ಷ 18/4/2024ರಲ್ಲಿ ಕಾಮಗಾರಿಯನ್ನ ಪೂರ್ಣಗೊಳಿಸಿದ್ದಾರೆ. ಈ ರಸ್ತೆಯು ಕೇವಲ ಒಂದೇ ವರ್ಷದಲ್ಲಿ ಕಿತ್ತು ಹೋಗಿದ್ದು ಕಳಪೆ ಕಾಮಗಾರಿ ಮಾಡಿ ಕೈ ತಳೆದುಕೊಂಡಂತಹ ಗುತ್ತಿಗೆದಾರನ ವಿರುದ್ಧ ಗದಗ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸುಗನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ವರದಿ ಚಂದ್ರಶೇಖರ್ ಸೋಮಣ್ಣನವರ್. ನಾವು ಸುಗನಹಳ್ಳಿ ಗ್ರಾಮದ ಶಿವು ಜಕ್ಲಿ ಅಂತ ಮಾತಾಡೋದು. ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಇದು ಸುಗನಹಳ್ಳಿಯಿಂದ ಒಡಿವಸೂರು ಮಠ 5,43,00,000 ರೂಪಾಯಿ ಖರ್ಚು ಮಾಡ್ಯಾರ. ಇದನ್ನು ಹೊಸ ರಸ್ತೆ 5,43,00,000 ರೂಪಾಯಿ ಖರ್ಚು ಮಾಡ್ಯಾರ. ಹೊಸ ರಸ್ತೆ ಈಗ ನೋಡ್ರಿ ಎಲ್ಲ ಕಿತ್ತು ಎಲ್ಲ ಹೈದರಾಬಾದ್ ಕೂಡೈತಿ. ಒಂದು ವರ್ಷ ಆತು. ಈಗ ಬರೀ ಒಂದು ವರ್ಷ ಆತು, ಕೇವಲ ಒಂದು ವರ್ಷ ಆತು. ಇದು ಮಾಡಿ ಎಲ್ಲ ಕಿತ್ತು ಹಳ್ಳ ಹಿಡಿದೋಗೈತಿ. ಇದನ್ನು ಯಾರು ಕೇಳರಿಲ್ಲ ಹೇಳರಿಲ್ದಂಗೆ ಆಗ್ಬಿಡೈತಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇವು ಗುತ್ತಿಗೆದಾರರ ಮ್ಯಾಗ ಆ್ಯಕ್ಷನ್ ತೋರಿದ್ರ ಮ್ಯಾಗ ಖಂಡಿತ ಅವ್ನ ಮ್ಯಾಗ ಆ್ಯಕ್ಷನ್ ತೊಗೊಂಡು ಸಂಬಂಧಪಟ್ಟ ಅಧಿಕಾರಿ